Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕೊನೆಗೂ 6 ದಿನಗಳ ಬಳಿಕ ಎಚ್.ಡಿ. ರೇವಣ್ಣ ಅವರನ್ನು ಈಗಾಗಲೇ ಬಂಧನದಿಂದ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಆದ ಬಳಿಕ ಸಹಜವಾಗಿಯೇ JDS ಕಾರ್ಯಕರ್ತರು ಕೂಡ ಈಗ ಖುಷಿ ಕಾಣ್ತಾ ಇದೆ. ಅದಾದ ಬಳಿಕ ನೇರವಾಗಿ ಜೈಲಿನಿಂದ ರೇವಣ್ಣ ದೇವೇಗೌಡರ ನಿವಾಸಕ್ಕೆ ತೆರಳಿದ್ರು. ಅದಾದ ಬಳಿಕ ಈಗ ಎಲ್ಲ ದೇವಾಲಯಗಳಿಗೆ ಸಾಲಾಗಿ ಭೇಟಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತಿನ ಸಂಪೂರ್ಣ ಪ್ರಕರಣವನ್ನು, ಸಂಪೂರ್ಣ ಬೆಳವಣಿಗೆಯನ್ನು ಇಡೀಯಾಗಿ ಹೇಳ್ತೀನಿ ನೋಡಿ. ಇವತ್ತು ನ್ಯಾಯ ಸಿಕ್ಕಿದೆ. ಅವರು ಎಷ್ಟೋ ಸಾವಿರಾರು ಜನ ಮಂದಿನ ಕಣ್ಣೀರು ಒರೆಸಿರೋಂಥ ವ್ಯಕ್ತಿತ್ವ ಇವತ್ತು ನಮ್ಮ ಸಾಹೇಬರು ತುಂಬಾ ಭಾವುಕರಾಗಿದ್ದಾರೆ. ಅವರಿಗೆ ನೋಡಿ ತಕ್ಕಪಟ್ಟ ಕಲ್ಸೇ ಕಲಿಸ್ತೀವಿ. ಒಂದ್ ಕಡೆ ಸಂತೋಷ, ಮತ್ತೆ ಇನ್ನೊಂದ್ ಕಡೆಗೆ ಈಗ ಆಗ್ಬಾರ್ದಾಗಿತ್ತಲ್ಲ ಅಂತಕ್ಕಂಥದ್ದು ಒಂದು ವ್ಯಥೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರಿಲೀಫ್, ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನದಿಂದ ಮುಕ್ತಿ ಸಿಕ್ಕಿದೆ. 6 ದಿನಗಳ ಸೆರೆವಾಸ ಅಂತ್ಯವಾಗಿದೆ. ಎಸ್, ಕಿಡ್ನಾಪ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಕೊನೆಗೂ ಬಿಡುಗಡೆಯ ಭಾಗ್ಯವೇ ಸಿಕ್ಕಿದೆ. ದೊಡ್ಡ ಸಂಕಷ್ಟದಿಂದಲೇ ಪಾರಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ಹೊರಬರ್ತಿದ್ದಂತೆಯೇ ಕಾರ್ಯಕರ್ತರು ಜಮಾಯಿಸಿದ್ರು. ಘೋಷಣೆ, ಜೈಕಾರ ಜೋರಾಗಿಯೇ ಇತ್ತು. 6 ದಿನಗಳ ಸೆರೆವಾಸ ಅಂತ್ಯ, ಜೈಲಿನಿಂದ ಎಚ್.ಡಿ. ರೇವಣ್ಣ ಬಿಡುಗಡೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ 6 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಎಚ್.ಡಿ. ರೇವಣ್ಣಗೆ ನಿನ್ನೆಯೇ ಜಾಮೀನು ಮಂಜೂರು ಮಾಡಿತ್ತು. ಆದರೆ ನಿನ್ನೆ ಸಂಜೆಯೇ ಜಾಮೀನು ಸಿಕ್ಕಿದ್ರೂ ಬಿಡುಗಡೆಯ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆ ಜಾಮೀನು ಆದೇಶದಂತೆ ಷರತ್ತು ಪೂರೈಸಿದ್ದಾರೆ. ಪುರುಷೋತ್ತಮ್ ಮತ್ತು ಲೋಕೇಶ್ ಎಂಬುವರು ಶ್ಯೂರಿಟಿ ಸಲ್ಲಿಸಿದ್ದಾರೆ. ಎಲ್ಲ ಷರತ್ತು ಪೂರೈಸಲಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿಂದ ಎಚ್.ಡಿ. ರೇವಣ್ಣ ಹೊರಬಂದಿದ್ದಾರೆ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವರಿಗೆ ನನ್ನ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಪರಪ್ಪನ ಅಗ್ರಹಾರ ಜೈಲಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಿಡುಗಡೆ ಆಗ್ತಿದ್ದಂತೆಯೇ ಕಾರ್ಯಕರ್ತರು ಜಮಾಯಿಸಿದ್ರು. JDS ಕಾರ್ಯಕರ್ತರನ್ನ ಚದುರಿಸೋಕೆ ಪೊಲೀಸರು ಹರಸಾಹಸ ಪಟ್ರು. ಈ ವೇಳೆ ಪೊಲೀಸರು ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕರ್ತರ ಮಧ್ಯೆ ತಳ್ಳಾಟ, ನೂಕಾಟವೇ ನಡೆಯಿತು. ಇನ್ನು ಪರಪ್ಪನ ಅಗ್ರಹಾರ ಜೈಲಿಂದ ನೇರವಾಗಿಯೇ ಮಾಜಿ ಪ್ರಧಾನಿ ದೇವೇಗೌಡ ನಿವಾಸಕ್ಕೆ ರೇವಣ್ಣ ಆಗಮಿಸಿದ್ರು. ಬೆಂಗಳೂರಿನ ಪದ್ಮನಾಭನಗರದಲ್ಲಿನ ನಿವಾಸದಲ್ಲಿ ಕಾರ್ಯಕರ್ತರ ದಂಡೇ ಆಗಮಿಸಿತ್ತು. ರೇವಣ್ಣ ಬರ್ತಿದ್ದಂತೆಯೇ ಕಾರ್ಯಕರ್ತರ ಘೋಷಣೆ, ಜೈಕಾರ ಜೋರಾಗಿತ್ತು. ಈ ವೇಳೆ ಕಾರ್ಯಕರ್ತರ ಜೊತೆ ಚರ್ಚಿಸಿ ದೇವೇಗೌಡರ ನಿವಾಸದೊಳಗೆ ಹೋದ್ರು. ಮಾಜಿ ಪ್ರಧಾನಿ ದೇವೇಗೌಡ ನಿವಾಸಕ್ಕೆ ರೇವಣ್ಣ ಬರ್ತಿದ್ದಂತೆಯೇ ಕುಟುಂಬಸ್ಥರು ಭಾವುಕರಾದರು. ರೇವಣ್ಣಗೆ ಆರತಿ ಬೆಳಗಿ ಸ್ವಾಗತಿಸಲಾಯಿತು. ನಂತರ ಎಚ್.ಡಿ. ರೇವಣ್ಣ ದೇವೇಗೌಡರ ಆಶೀರ್ವಾದವನ್ನ ಪಡೆದರು. ಮನೆಯಲ್ಲಿ ದೇವರಿಗೆ ಕೈ ಮುಗಿದ್ರು. ಬಳಿಕ ದೇವೇಗೌಡರು ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆಸಿದ್ರು.
ದೇವೇಗೌಡರ ನಿವಾಸದ ಮುಂದೆ ಜೆಡಿಎಸ್ ಕಾರ್ಯಕರ್ತರ ದಂಡೇ ಆಗಮಿಸಿತ್ತು. ಈ ವೇಳೆ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ಡಿಕೆ ಸಹ ಜೈಲಿಗೆ ಹೋಗೇ ಹೋಗ್ತಾರೆ ಅಂದ್ರು. ಕಾರ್ಯಕರ್ತರ ಆಕ್ರೋಶ ಎಷ್ಟಕ್ಕೆ ನಿಲ್ಲಲಿಲ್ಲ. ತಕ್ಕ ಪಾಠ ಕಲಿಸ್ತೀವಿ, ಒಕ್ಕಲಿಗರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೀವಿ ಅಂದ್ರು. ಅವರಿಗೆ ನೋಡಿ ತಕ್ಕಪಾಠ ಕಲಿಸ್ತೀವಿ. ಇವತ್ತು ರೇವಣ್ಣ ಸಾಹೇಬ್ರು ಏನು ಮಾಡಿಲ್ಲ ಅಂತಾರ ಒಳಗೆ ಹಾಕೋಲ್ಲ ಸರ್. ಮುಂದಕ್ಕೆ ನೋಡಿ ತೋರಿಸ್ತೀವಿ ಒಕ್ಕಲಿಗರು ಏನು ಅಂತ, ಈ ರಾಜ್ಯದಲ್ಲಿ ಒಕ್ಕಲಿಗರ ಶಕ್ತಿ ಇರಂತ ತೋರಿಸ್ತೀವಿ. ರೇವಣ್ಣ ಜೈಲಿಗೆ ಹೋಗಿದ್ರಿಂದ ನಾವು ಊಟ ತಿಂಡಿ ಮಾಡಿರಲಿಲ್ಲ ಅಂತ ಕಾರ್ಯಕರ್ತರು ತಮ್ಮ ಬೇಸರದ ನುಡಿಗಳನ್ನಾಡಿದ್ರು. ದೇವೇಗೌಡರ ನಿವಾಸದಿಂದ ತೆರಳಿದ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ನಡೆಸಿದ್ರು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಲಕ್ಷ್ಮೀ ವೆಂಕಟರಮಣ ದೇವಾಲಯಕ್ಕೆ ಭೇಟಿ ಕೊಟ್ಟರು. ಜೈಲಿಂದ ಎಚ್.ಡಿ. ರೇವಣ್ಣ ರಿಲೀಸ್ ಆಗ್ತಿದ್ದಂತೆಯೇ ಘಟಾನುಘಟಿ ನಾಯಕರು ದೌಡಾಯಿಸಿದ್ರು. ದೇವೇಗೌಡರ ನಿವಾಸಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಆಗಮಿಸಿದ್ರು. ಇನ್ನು ಜೆಡಿಎಸ್ ಶಾಸಕ ಮಂಜು, ಎಂಎಲ್ಸಿ ಮಂಜೇಗೌಡ, ಸಾರಾ ಮಹೇಶ್ ಭೇಟಿ ನೀಡಿ ರೇವಣ್ಣ ಜೊತೆ ಚರ್ಚೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಸಾರಾ ಮಹೇಶ್, ಸಂಚಿನ ಬಗ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂದ್ರು. ಇದು ರಾಜಕೀಯ ಪ್ರೇರಿತ ಸಂಚು. ನಮಗೆ ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಒಟ್ಟಾರೆಯಾಗಿ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಎಚ್.ಡಿ. ರೇವಣ್ಣಗೆ ಬಂಧನದಿಂದ ಮುಕ್ತಿ ಸಿಕ್ಕಿದೆ. ದೊಡ್ಡ ಸಂಕಷ್ಟದಿಂದಲೇ ಪಾರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇದು ಪೆಂಡ್ರೈವ್ ಪ್ರಕರಣ ಸದ್ಯಕ್ಕೆ ಇಲ್ಲೇ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈ ಒಂದು ರಾಜಕೀಯವನ್ನು ನೋಡ್ತಾ ಇದ್ರೆ ಅತ್ತ ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಇದರಲ್ಲೂ ಕೂಡ ಮಂಡ್ಯ ಶಾಸಕ ರವಿ ಗಾಣಿಗ ನೇರವಾದಂಥ ಆರೋಪವನ್ನು ಮಾಡಿದ್ದಾರೆ. ದೊಡ್ಡ ತಿಮಿಂಗಲ ಈ ಒಂದು ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಇದು ಪ್ರಕರಣದ ಹಿಂದೆ ಇದೆ. ಈಗಾಗಲೇ ಆ ತಿಮಿಂಗಲದ ಅಕ್ಕಪಕ್ಕ ಇರುವಂಥವರ ಬಲಗೈ ಬಂಟ್ರ ಅರೆಸ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಬೆಳಕು ಬರುತ್ತೆ ಅಥವಾ ದೊಡ್ಡ ಆರೋಪಗಳು ಇದರಿಂದ ಗೊತ್ತಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಕೂಡ ನೇರವಾಗಿ ವಾಗ್ಯುದ್ಧಕ್ಕೆ ಇಳಿದಿದ್ದಾರೆ. JDSನ ಮುಗಿಸೋದಕ್ಕೆ BJPಯ ಸ್ಟೈಲ್ ಇದು. ಮೊದಲು ಲಿಂಗಾಯತರು JDS ಜನತಾದಳದವ್ರ ಜೊತೆ ಇದ್ರು. JDS ಇಂದ BJP ಹೈಜಾಕ್ ಮಾಡಿದ್ರು. ಆ ತಿಮ್ಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ದೊಡ್ಡ ತಿಮ್ಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಯಾರ್ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವರನ್ನು ನುಂಗ್ಕೊಳ್ಳಿ. ಒಕ್ಕಲಿಗ ಸಮುದಾಯದ ಹೈಜಾಕ್, ಜೆಡಿಎಸ್ ಮುಗಿಸೋಕೆ ಇದೊಂದು ಸ್ಟೈಲ್. ಇದೇ ಮಾತು ಇದೀಗ ಪೆನ್ ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಆಡಿರೋ ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಪೆನ್ ಡ್ರೈವ್ ಹಂಚಿಕೆಯಲ್ಲಿ ನಾಯಕರ ಕೈವಾಡ ಇದೆ. ಜೆಡಿಎಸ್ ಮುಗಿಸೋಕೆ ದೊಡ್ಡ ಷಡ್ಯಂತ್ರ ಮಾಡಲಾಗಿದೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ಜೆಡಿಎಸ್ ಮುಗಿಸೋಕೆ ಬಿಜೆಪಿ ಪ್ರಭಾವಿ ನಾಯಕನ ಪ್ಲಾನ್. ಬಿಜೆಪಿ ವಿರುದ್ಧ ಕೈ ಶಾಸಕ ರವಿ ಗಾಣಿಗ ಗಂಭೀರ ಆರೋಪ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಬಿಜೆಪಿ ದೊಡ್ಡ ಷಡ್ಯಂತ್ರ ಇದೆಯಂತ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಜೆಡಿಎಸ್ನ ಮುಗಿಸೋಕೆ ಇದೊಂದು ಸ್ಟೈಲ್ ಆಗಿದೆ. ಜೆಡಿಎಸ್ ಪಕ್ಷವನ್ನ ಪಕ್ಷದಲ್ಲೇ ಇಟ್ಕೊಂಡು ಮುಗಿಸೋ ಪ್ಲಾನ್ ಆಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. JDSನ ಮುಗಿಸೋದಕ್ಕೆ BJPಯ ಸ್ಟೈಲ್ ಇದು. ಹಳೆ ಮೈಸೂರಲ್ಲಿ ಅವ್ರಿಗೆ ಅಂಥ ಬೆಂಬಲ ಇಲ್ಲ. ಅವ್ರಿಗೆ ಜನತಾದಳವನ್ನು ಪಕ್ಕದಲ್ಲೇ ಇಟ್ಟುಕೊಂಡು ಅವ್ರನ್ನ ಮುಗಿಸಿ ಅವ್ರ ಕೇಡರ್ ಅಂದರೆ ಅವರ ಕಾರ್ಯಕರ್ತರು ಕಾಂಗ್ರೆಸ್ ಅವ್ರ ಮೇಲೆ ಕೋಪ ಬರಬೇಕು, BJPಗೆ ಶಿಫ್ಟ್ ಆಗಬೇಕು. ಇದೇ ಫಸ್ಟ್ ಸರಿ ಕುಮಾರಣ್ಣನ ಜೊತೆ ಸರ್ಕಾರ ಮಾಡಿ ಉತ್ತರ ಕರ್ನಾಟಕದಲ್ಲಿ JDSನ 7 ಹೆಸರಿಲ್ದಂಗೆ ಮಾಡಿದ್ದಾರೆ. ಲಿಂಗಾಯತ ಆಯಿತು, ಇದೀಗ ಒಕ್ಕಲಿಗ ಸಮುದಾಯದ ಹೈಜಾಕ್. ಇಷ್ಟೇ ಅಲ್ಲ, ಜೆಡಿಎಸ್ ಜೊತೆಗಿದ್ದ ಒಕ್ಕಲಿಗ ನಾಯಕರನ್ನ ಹೈಜಾಕ್ ಮಾಡೋಕೆ ಇಷ್ಟೆಲ್ಲ ಪ್ಲಾನ್ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಹೇಳಿದ್ರು. ಮೊದಲು ಲಿಂಗಾಯತರು JDS ಜನತಾದಳದವ್ರ ಜೊತೆ ಇದ್ರು.
ಅವ್ರ ಜೊತೆ ಅಧಿಕಾರ ಮಾಡಿದ್ಮೇಲೆ ಎಂಟೈರ್ ಲಿಂಗಾಯತ ಸಮುದಾಯವನ್ನು JDS ಇಂದ BJP ಹೈಜಾಕ್ ಮಾಡಿದ್ರು. ಈಗ ಒಕ್ಕಲಿಗರನ್ನ ಹೈಜಾಕ್ ಮಾಡೋದಕ್ಕೆ ಮಾಡಿರುವಂಥ ಮಹಾ ದೊಡ್ಡ ಪ್ಲ್ಯಾನ್ ಕಾಣ್ತಾ ಇದ್ದಾರಲ್ಲ ಒಬ್ಬೊಬ್ಬರೇ. ಈಗ ಹಳೆ ಮೈಸೂರು ಕಡೆ ಇರೋರು ಮೊದಲು ಇದು ತೆನೆ ಮಣ್ಣು ನೇಗ್ಲು ಅಂತಿದ್ರು, ಈಗೇನು ಮಾತಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರಲ್ಲ, ಭಾರತ ಪಾಕಿಸ್ತಾನ ಅಫ್ಘಾನಿಸ್ತಾನ ಅಂತ ಮಾತಾಡ್ತಾರೆ JDS ವರ್ಗ. ಮತ್ತೊಂದೆಡೆ ಕುಮಾರಸ್ವಾಮಿ DCM DK ಮಧ್ಯೆ ಮಾತಿನ ಯುದ್ಧ ಮುಂದುವರಿದಿದೆ. ಇಷ್ಟು ದಿನ ಇಬ್ಬರ ಮಧ್ಯೆ ಮಹಾನಾಯಕ ಮಾತು ಜೋರಾಗಿತ್ತು. ಇದೀಗ ತಿಮಿಂಗಿಲ ಫೈಟ್ ನಡೆಯುತ್ತಿದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಯಾವಾಗ ತಿಮಿಂಗಿಲಗಳ ಬಾಂಬ್ ಸಿಡಿಸಿದ್ರೋ ನೋಡಿ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಯಿತು. DCM DK ಹೆಸರೇಳದೆ ಕುಮಾರಸ್ವಾಮಿ ಗುಡುಗಿದ್ದಾರೆ. ದೊಡ್ಡ ತಿಮಿಂಗಿಲ ಸರ್ಕಾರದಲ್ಲೇ ಇದೆ ಅಂದ್ರು. ಇದಕ್ಕೆ ಕೌಂಟರ್ ಕೊಟ್ಟ DCM DK ತಿಮಿಂಗಿಲವನ್ನ ಹಿಡಿದು ಬಡಿದು ನುಂಗಿಕೊಳ್ಳಲಿ ಅಂದ್ರು. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತು ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ಹಿಂದಾಕಿದೆಯಲ್ಲ, ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹಿಡ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ದೊಡ್ಡ ತಿಮಿಂಗಲನ? ಈಗ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾರ್ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವ್ರೇನು ನುಂಗ್ಕೊಳ್ಳಿ, ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್ ನಾನು. ಪೆನ್ ಡ್ರೈವ್ ಪ್ರಕರಣದಲ್ಲಿ ಆಡಿಯೋ ಬಿಡುಗಡೆ ಮಾಡಿದ್ದ ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧವೇ ಕೇಸ್ ಹಾಕಿದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಆಡಿಯೋ ಬಿಟ್ಟಿದ್ದಕ್ಕೆ ದೊಡ್ಡ ತಿಮಿಂಗಿಲದಿಂದ ಕೇಸ್ ಹಾಕಲಾಗಿದೆ ಅಂತ DCM DK ವಿರುದ್ಧ ಪರೋಕ್ಷವಾಗಿ ಆರೋಪಿಸಿದ್ರು. ಈಗ ದೇವರಾಜೇಗೌಡರದೇ ನಿಮ್ಗೆ ಹೇಳಬೇಕು ಅನ್ನೋದಿದ್ರೆ, 1 ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ? ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮಿಂಗಿಲ ಅಂದ್ರಲ್ಲ, ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು, ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದಿರಿ. ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರಾ ಜನಕ್ಕೆ? ಕೊಡಕ್ಕೆ ಸಾಧ್ಯವ? ಅದರಿಂದ ಇದು ಭಾಳ ದೊಡ್ಡ ಮಟ್ಟದಲ್ಲಿದೆ. ಪೆನ್ ಡ್ರೈವ್ ಹಂಚಿಕೆಯಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳಿವೆ ಅಂತ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ಸರ್ಕಾರದಲ್ಲೇ ದೊಡ್ಡ ತಿಮಿಂಗಿಲಗಳಿವೆ ಅಂತ ಕಿಡಿಕಾರಿದ್ರು. ಈಗ ನನ್ನ ಅಕ್ಕಪಕ್ಕದಲ್ಲಿರೋರು ಈಗ ಸಿಗಾಕೊಂಡ್ರೆ ನನ್ನ ಪಾತ್ರ ಇಲ್ಲದೆ ಅವ್ರು ಸಿಗಾಕೊಳ್ತಾರ? ಬಂಧಿಸ್ತಾರೆ. ಇನ್ನ ಪಿಕ್ಚರ್ ಅಭಿ ಬಾಕಿಯೇ. ಈಗ ನೋಡ್ತಾ ಇರೋದಿವೆಲ್ಲ ಟ್ರೇಲರ್. ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ತಿಮಿಂಗಲಗಳು ಪ್ರಜ್ವಲ್ ಹಂಚಿಕೆದಾರರ ಪಾತ್ರವನ್ನು BJPಯವರು ವಹಿಸಿದ್ದಾರೆ. ಶೂಟರ್ ಪ್ರಜ್ವಲ್ ರೇವಣ್ಣನೇ ಶೂಟ್ ಮಾಡಿದ್ದು, ಬಟ್ ಹಂಚಿಕೆದಾರರು BJPಯವರು. ತಿಮಿಂಗಿಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಿಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಿಲನ? ಶಾಸಕ ರವಿ ಗಣಿಗ ಹಾಗೂ ಕುಮಾರಸ್ವಾಮಿ ನಡುವಿನ ಮಾತಿನ ಕಾಳಗ ಇಷ್ಟಕ್ಕೆ ನಿಲ್ಲಿಲ್ಲ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಹಂಚಿಕೆದಾರರು ಹಾಸನದ ಮಾಜಿ ಶಾಸಕ ಅಂತ ಪರೋಕ್ಷವಾಗಿ ಪ್ರೀತಮ್ ಗೌಡ ವಿರುದ್ಧ ರವಿ ಗಣಿಗ ಬಾಂಬ್ ಸಿಡಿಸಿದ್ರೆ, ಇದಕ್ಕೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿಯು ಸೇರಿಕೊಂಡಿದ್ದಾನೆ ಅಂದರು. ಈ ಪೆನ್ ಡ್ರೈವ್ ಹಂಚಿಕೆದಾರರು ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ಗಳಾಗಿ BJPಯ ಮಾಜಿ ಶಾಸಕರೊಬ್ಬರು ಇದರ ಹಿಂದೆ ಬಲವಾಗಿ ನಿಂತು ಮಾಡಿರೋದು ಅಂತ ಇವತ್ತು ಅವರ ಬಲಗೈ ಮತ್ತು ಎಡಗೈಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಬಾಂಬೆ ಕಟ್ ಹಾಕಿದ್ರೆ ಅವ್ರು ಬಾಯಿ ಬಿಡ್ತಾರೆ, ಎಲ್ಲೆಲ್ಲಿ ಹೆಂಗೆ ಪೆನ್ ಡ್ರೈವ್ ಹಂಚಿದ್ರು. ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಇದಿಷ್ಟೇ ಅಲ್ಲ, ರೇವಣ್ಣ ಬಂಧನ ದ್ವೇಷದ ಬಂಧನ ಅಂತ HDK ವಾಗ್ದಾಳಿ ನಡೆಸಿದ್ರು. ನನ್ನ ಬಳಿಯೂ ಪೆನ್ ಡ್ರೈವ್ ಇದೆ, ರಿಲೀಸ್ ಮಾಡ್ತೀನಿ ಅಂದಿದ್ದಾರೆ. ರೇವಣ್ಣವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲೇ ರೇವಣ್ಣವ್ರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ. ಚೀಮಾರಿ ಹಾಕ್ಸ್ಕೊಳ್ಳೋದಂತೂ ಸತ್ಯ. ರೇವಣ್ಣವ್ರ ಪ್ರಕರಣದಲ್ಲಿ ನಾನು ಪೆನ್ ಡ್ರೈವು ಈ ರೀತಿಯ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು, ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡಿದ್ರು, ಆ ವರ್ಗಾವಣೆ ಸಮಿತಿ ಹೇಳಿದ್ದೀನಲ್ಲ, ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ.
ರೆಡಿ ಮಾಡಿ ಇಟ್ಟಿದ್ದೇನೆ. ಯಾವಾಗ ಬಿಡಬೇಕು ಹೇಳ್ತೀನಿ ಅಂತ. ಅದನ್ನು ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ, ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವರನ್ನ ಇವತ್ತು ಆಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ರೆ ಚರ್ಚೆ ಮಾಡೋಣ. ಶ್ರೀಲಂಕಾಗೆ ಗೊತ್ತಿಲ್ಲದೆ ಓಡೋಗಿದ್ಯಾರು, ಯಾವ ಕಿಂಗ್ ಪಿನ್ ಯಾರ್ಯಾರ ಜೊತೆ ಚರ್ಚೆ ಮಾಡಿದ್ದಾರೆ ಎಲ್ಲವೂ ಗೊತ್ತಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನನ್ನದು ತೆರೆದ ಪುಸ್ತಕ. ನನ್ನ ಜೀವನದಲ್ಲಿ ನಾನು ಏನೇನು ನಡ್ಕೊಂಡಿದ್ದೇನೆ ವಿಧಾನಸಭೆ ಕಲಾಪದಲ್ಲೇ ಪ್ರಸ್ತಾಪ ಮಾಡಿದ್ದೇನೆ. ನಾನು ಯಾವುದೇ ರೀತಿಯ ಜನರಿಗೆ ಅನ್ಯಾಯ ಮಾಡೋದಾಗಲಿ, ಯಾರಿಗೆ ಯಾವುದೇ ರೀತಿಯಲ್ಲಿ ನೋವು ಕೊಡ್ತಕ್ಕಂಥ ಕೆಲಸ ನನ್ನಿಂದಾಗಿಲ್ಲ. ಇನ್ನೂ ನೋವು ಪಟ್ಟಿದ್ದೇನೆ. ನಾನು ಪಟ್ಟಿರ್ತಕ್ಕಂಥ ನೋವು ಗೊತ್ತು. ಆ ವ್ಯಕ್ತಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಆ ವ್ಯಕ್ತಿಗೆ ಉತ್ತರ ಕೊಡಲ್ಲ ನಾನು. ಬ್ಯಾಕ್ಗ್ರೌಂಡ್ ಏನು? ಶ್ರೀಲಂಕೆ ಯಾಕೆ ಕದ್ದೋ 1 ತಿಂಗಳು ಜಾಮೀನು ಸಿಗೋವರೆಗೂ ಔಸ್ಕೊಂಡಿದ್ರು. ಅವೆಲ್ಲ ಈಗ ಬೇಡ. ಅದು ಏನಿದೆ ನನ್ನ ವೈಯಕ್ತಿಕವಾದ ಬದುಕು ಅದನ್ನು ಇಡ್ಲಿ, ಅದಕ್ಕೂ ತಯಾರಾಗಿದೆ. ಮಾತಾಡಿಸಿದವರು 5 ಜನ ಯಾವ್ಯಾವ ಶಾಸಕರು ಸೇರ್ಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕ ಚರ್ಚೆ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ, ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಗೊತ್ತಿರೋ ವಿಚಾರಗಳು. ನಾನು ಎಲ್ಲದಕ್ಕೂ ಓಪನ್ ಇದ್ದೇನೆ. ಒಟ್ಟಾರೆಯಾಗಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಜಾತಿ ಲೆಕ್ಕಾಚಾರ ಇದೆ, ಬಿಜೆಪಿಯ ಷಡ್ಯಂತ್ರ ಇದೆ ಅಂತ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಹೊಸ ಬಾಂಬ್ ಸಿಡಿಸಿದ್ರೆ, ಮತ್ತೊಂದೆಡೆ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಮಧ್ಯೆ ಮಹಾನಾಯಕ ವಾರ್ ಬಳಿಕ ತಿಮಿಂಗಿಲ ಯುದ್ಧ ನಡೀತಿದೆ. ಬ್ಯೂರೋ ರಿಪೋರ್ಟ್ TV9. ಈಗಾಗಲೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪತನವಾಗುತ್ತೆ ಅನ್ನುವಂಥ ಮಾತನ್ನು ಮೊನ್ನೆ ತಾನೇ ಆಡಿದರು. ಈಗ ಅದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಈ ಒಂದು ಮುಖ್ಯಮಂತ್ರಿಗಳ ನಡುವಿನ ಫೈಟ್ ಏನಿದೆ ಈಗ ಹೊಸ ಸ್ವರೂಪವನ್ನು ಪಡೆದುಕೊಂಡಿದೆ. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ಸರ್ಕಾರ ಪತನ ಇದೇ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾನೆ ಇದೆ. ಮೊನ್ನೆಯಷ್ಟೇ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಸರ್ಕಾರ ಪತನದ ಭವಿಷ್ಯ ನುಡಿದಿದ್ರು. ಇದೀಗ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಬಗ್ಗೆ ಮಾತನಾಡಿರೋದು ಸಂಚಲನವನ್ನೇ ಸೃಷ್ಟಿಸಿದೆ. ಇದೇ ವಿಚಾರವಾಗಿ ರಾಜ್ಯದಲ್ಲಿ ದೋಸ್ತಿ, ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರಕ್ಕೂ ಕಾರಣವಾಗಿದೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಮಾತಿಗೆ ಸಿಎಂ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ಮಹಾರಾಷ್ಟ್ರ ಸರ್ಕಾರವನ್ನ ಉಳಿಸಿಕೊಳ್ಳಲಿ ಅಂತ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ಮಹಾರಾಷ್ಟ್ರ ಸರ್ಕಾರವೇ ಬದಲಾವಣೆ ಆಗತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಒಂದು ವರ್ಷದಿಂದ ಹೇಳ್ತಲೇ ಇದ್ದಾರೆ, ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ. ಶಿಂದೆ ಏನು ಮಹಾರಾಷ್ಟ್ರ CM ಮಾತಾಡಿದ್ದಾರೆ, ಬಹುಶಃ ಅವ್ರ ಸರ್ಕಾರನೇ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಅವರೆಲ್ಲ ವಾಪಸ್ಸು ರಿವರ್ಸ್ ಆಗ್ಬೋದು. ಇಷ್ಟೇ ಅಲ್ಲ, ಕಾಂಗ್ರೆಸ್ನ ಸಚಿವರು ಮತ್ತು ನಾಯಕರು ಮಾತನಾಡಿ ಸರ್ಕಾರ ಬೀಳಲ್ಲ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮಹಾರಾಷ್ಟ್ರನೇ ಬೇರೆ, ಕರ್ನಾಟಕದ ಪರಿಸ್ಥಿತಿನೇ ಬೇರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಏಕನಾಥ್ ಶಿಂದೆ ಅವರು ಹೇಳಿ ಒಂದು 5 ಸ್ಯಾಂಪಲ್ ಮಾಡಿ ತೋರಿಸಿ ಅಂತ ಹೇಳಿ ಹೋಗಿ ಉಲ್ಟಾ ಏಕನಾಥ್ ಶಿಂದೆ ಅವರ ಪಕ್ಷದಿಂದ, ಬಿಜೆಪಿಯಿಂದ ಮತ್ತು ಜನತಾದಳದಿಂದ ಸುಮಾರು 15-20 ಜನ ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ. ಜಾಸ್ತಿನೇ ಆಗ್ತದೇನು. ಆ ಕಡೆಯಿಂದ ಜನತಾದಳದಿಂದ ಬಿಜೆಪಿನೂ ನಮ್ಮ ಕಡೆ ಬರ್ತಾ ಇದ್ದಾರೆ. ನಮ್ಮ ಪಕ್ಷದ ಸರ್ಕಾರ ಕೆಡಲಿಕ್ಕೆ ಮಹಾರಾಷ್ಟ್ರ ಅಲ್ಲ, ಇದು ಕರ್ನಾಟಕ. ಈ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಒಂದು ದಿವಸ ಏಕನಾಥ್ ಶಿಂದೆ ಸರ್ಕಾರ ಬೀಳ್ತದೆ, 100% ಬೀಳ್ತದೆ. ಮಹಾರಾಷ್ಟ್ರದ್ದು ಬೇರೆ, ಕರ್ನಾಟಕ ಹೋಲಿಕೆ ಮಾಡಲಿಕ್ಕೆ ಆಗೋಲ್ಲ. ಅಲ್ಲಿ ಶಾರ್ಟ್ ಇತ್ತು, ಅವ್ರಿಗೆ ಜಿಗಿಬೇಕಾದ್ದು ಒಂದು 6 ಮೀಟ್ರ್ ಇದ್ದರೆ 8 ಮೀಟ್ರ್ ಜಿಗಿದ್ರು ಅವರು. ಅಲ್ಲಿ ಅವಕಾಶ ಇತ್ತು, ಅದು ಇಲ್ಲಿ ಆ ಥರ ಅವಕಾಶ ಇಲ್ಲಲ್ಲ. ಇತ್ತ ಶಿಂದೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ನಾಯಕರು ನಾವು ಹೊಣೆಗಾರರಲ್ಲ ಎನ್ನುತ್ತಲೇ ಸರ್ಕಾರ ಪತನವಾದ್ರೂ ಆಗಬಹುದು ಎಂಬ ಧಾಟಿಯಲ್ಲಿ ಉತ್ತರಿಸಿದ್ದಾರೆ. ಅವ್ರ ಜಗಳಗಳು ನಾನು ಮುಖ್ಯಮಂತ್ರಿ, ನಾನು ಸ್ಪರ್ಧಿ ಅಂತ ಅವರವರೇ ಹೇಳ್ಕೊತಾರೆ. ನಾವೇನು ಹೇಳ್ತಾ ಇದ್ದೀವ? ನಾವೇನು ಮಾಡಬೇಕಾಗಿಲ್ಲ. ಅವರಲ್ಲಿ ಇರೋಂಥ ಜಗಳದಿಂದ ಬೀಳುತ್ತೆ ಅನ್ನೋಂಥದ್ದು ಎಲ್ಲರ ಕೇಳ್ತಿರೋಂಥ ಮಾತು. ಒಟ್ಟಾರೆಯಾಗಿ ಇತ್ತೀಚೆಗೆ ಸರ್ಕಾರ ಪತನದ ಮಾತು ಸಹಜವಾಗ್ತಾ ಇದೆ. ಆದರೆ ಮಹಾರಾಷ್ಟ್ರದಲ್ಲಿ ಮಹಾಗಠಬಂಧನ್ ಸರ್ಕಾರ ಉರುಳಿಸಿ ಸಿಎಂ ಆಗಿರುವ ಶಿಂದೆ ಮಾತು ಭವಿಷ್ಯದಲ್ಲಿ ನಿಜವಾಗಲ್ಲ ಅಂತಲೂ ಹೇಳಲಾಗಲ್ಲ. ಬ್ಯೂರೋ ರಿಪೋರ್ಟ್ TV9. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.